PhD ಗೈಡ್ ಸಿಗ್ತಾ ಇಲ್ಲ, ಯೂನಿವರ್ಸಿಟಿ ಹಾಕ್ಬೇಕು. ಇದ್ದಂತ ಯೂನಿವರ್ಸಿಟಿಗಳನ್ನ ನಡೆಸಕ್ಕಾಗ್ತಿಲ್ಲ. SC ST ವಿದ್ಯಾರ್ಥಿಗಳಿಗೆ ಯಾವನಾರು ಒಬ್ಬ PhD ಮಾಡ್ತಾರ ಗೈಡ್ ಸಿಕ್ಕಿದ್ರೆ ಅಂತ ಹೇಳಿ ನಾವೇ ಸಮಿತಿಯಲ್ಲಿ ಪರಿಶೀಲನೆ ಮಾಡಿದ್ವಿ. ಹೇಳು ಮಂಜು, ಇದು ಕೂತ್ರನ ನಿಜವಾದ ಸುಳ್ಳ? ಇದು ಯಾರು ಕಾರಣ ಇದಕ್ಕೆ? ಈಗ ಅದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಇವತ್ತು ನೇಮಕಾತಿಗೆ ಅವಕಾಶ ಮಾಡ್ತಾ ಇರೋದು, ಕಾಲೇಜುಗಳಲ್ಲಿ ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇರೋದು, ಶಾಲೆಗಳಲ್ಲಿ ಇವತ್ತು ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇರೋದು, ಗೌರವಧನ ಹೆಚ್ಚಿರ್ತಕ್ಕಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇದು ತಪ್ಪ? ಗ್ಯಾರಂಟಿ ದುಡ್ಡು ಕೊಟ್ಟಿದ್ದಾಗಿದ್ರೆ ಇಲ್ಲಿಗೆಲ್ಲ ಹಣ ಹೆಂಗ್ ಬರ್ತಿತ್ತು? ಟೀಕೆ ಮಾಡೋದಕ್ಕೆ ಏನಾರು ಮಾಡಿ, ಆದ್ರೆ ಪದೇ ಪದೇ ಅವರು ನನ್ನನ್ನು ಉಲ್ಲೇಖಿಸಿ ಮಾತಾಡಿದ್ದಾರೆ. ಹಿಂದುಳಿದ ವರ್ಗದ ಸ್ಪಷ್ಟೀಕರಣ ಮಾಡಲಿಕ್ಕೆ ಉನ್ನತ ಶಿಕ್ಷಣಕ್ಕೆ ಮಧ್ಯದಲ್ಲಿ ಹೇಳಿದ್ದಾರೆ. ತಾವು ದಯವಿಟ್ಟು ಉನ್ನತ ಶಿಕ್ಷಣಕ್ಕೆ ಅಶ್ವಥ್ ನಾರಾಯಣ ಅವರೇ, ತಾವು ದಯವಿಟ್ಟು ಅವರು ಮುಕ್ತಾಯ ಬಂದಿದ್ದಾರೆ. ಉನ್ನತ ಶಿಕ್ಷಣಕ್ಕೆ ನಮ್ಮ ಕಾಲದಲ್ಲಿ ಇವತ್ತೇನು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಹಿಂದುಳಿದ ವರ್ಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿದ್ದಾರೆ. ಇಂಥ ಓದ್ತಿರೋ ವಿದ್ಯಾರ್ಥಿಗಳಿಗೆ ಏನಾರು ಒಂದು ಮಾನ್ಯತೆ, ಅಕ್ರಿಡೇಷನ್ ನಮ್ಮ ಕಾಲದಲ್ಲಿ 85% ಅಕ್ರಿಡೇಷನ್ ಅನ್ನು ಮಾಡಿಸಿ ಪ್ರತಿಯೊಂದು ಕಾಲೇಜಲ್ಲೂ ಒಂದೇ ಒಂದು ಶಿಕ್ಷಕರ ಕೊರತೆ ಇಲ್ದೇನೆ ಗುಣಮಟ್ಟದ ಶಿಕ್ಷಣ ಏನಾರ 77 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಕಾಲದಲ್ಲಿ ಏನಾರು ಗುಣಮಟ್ಟದ ಶಿಕ್ಷಣ ಏನಾರು ಭಾರತೀಯ ಜನತಾ ಪಾರ್ಟಿ ಇವತ್ತು ನಿಮ್ಮ ಸವಾಲಾಗ್ತೀವಿ. ನೀವು ಆ ಮಟ್ಟದಲ್ಲಿ ಶಿಕ್ಷಣವನ್ನ ಅಂಕಿಅಂಶ ತಗೊಂಡು ಮಾತಾಡಿ ನರೇಂದ್ರ ಸ್ವಾಮಿ. ಈಗ ಯಾವ ರೀತಿ ಗುಣಮಟ್ಟ ಇಟ್ಕೊಂಡಿದ್ದೀವಿ ಇವ್ರ ಕಾಲದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಭ್ರಷ್ಟಾಚಾರದ ಮೇಲೆ ಆಗುತ್ತೆ. ಯಾರು ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಭ್ರಷ್ಟಾಚಾರದ ಮೇಲೆ ನೇಮಕಾತಿ ಆಗುತ್ತೆ. ಅದಕ್ಕಾಗಿ ಸ್ಪೆಷಲ್ ಸ್ಟ್ಯಾಚ್ಯೂಟ್ ತರ್ತೀವಿ. ಆ ಸ್ಪೆಷಲ್ ಸ್ಟ್ಯಾಚ್ಯೂಟ್ ನಲ್ಲಿ ಪಾರದರ್ಶಕವಾಗಿ ಹಣ ಇಲ್ಲದೆ 50 ಲಕ್ಷ 1 ಕೋಟಿ ಈ ಕಾಲದಲ್ಲಿ ನಿಮ್ಮಲ್ಲಿ ಹಣ ಹೊಡಿತಾರಲ್ಲ, ಆ ರೀತಿ ಹಣ ಹೊಡಿಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಬಹಳ ಸ್ಪಷ್ಟವಾಗಿ ಪಾರದರ್ಶಕವಾಗಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ವಿ. ಹಾಗಾಗಿ ನಿಮಗೆ ಏನಾದ್ರು ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡ್ಬೇಕಾರೆ ನಾನು ಮಾತಾಡ್ತೀನಿ, ಬೇಕಾರೆ ಚರ್ಚೆಗೆ ಅವಕಾಶ ತಗೊಳ್ಳಿ. ಯಾವ ರೀತಿ ಅಂಕಿಅಂಶ ಅಲ್ಲ, ನಿಮ್ಮ ಸ್ಕಾಲರ್ಶಿಪ್ ಹಣ ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ, ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಆಧಾರ್ಗೆ ಟ್ಯಾಗ್ ಮಾಡಿ ಬಹಳ ಸ್ಪಷ್ಟವಾಗಿ ಆ ವಿದ್ಯಾರ್ಥಿಯ ಖಾತೆಗೆ ನೇರವಾಗಿ ಹೋಗಂಗ್ ಮಾಡಿಕೊಟ್ಟಿದೀವಿ. ನಾವು ಬರೋ ಮುಂಚೆ ಹೋಗ್ತಿತ್ತಾ? ನೇರವಾಗಿ ವಿದ್ಯಾರ್ಥಿ ಹೋಗ್ತಿತ್ತ ಹಣ ವಿದ್ಯಾರ್ಥಿಯ ಖಾತೆಗೆ, ವಿದ್ಯಾರ್ಥಿಯ ಅಕೌಂಟಿಗೆ ಹಣ ಹೋಗ್ಲಿಕ್ಕೆ ಇವ್ರು ಬರೋ ಮುಂಚೆ ಹಣ ವರ್ಗಾವಣೆ ಯಾರಿಗೆ ಸಲ್ತಿತ್ತು, ಯಾರು ನುಂಗ್ತಿದ್ರು, ಯಾರಿಗೆ ಹೋಗ್ತಿಲ್ಲ, ಯಾರು ಬಳಕೆ ಮಾಡ್ತಿರು, ನಿಜವಾದ ಮತ್ತು ಚಾಮರಾಜನಗರ ಜಿಲ್ಲೆ ಈ ರೀತಿ ವಿದ್ಯಾರ್ಥಿಗಳ ಯಾವ ಮಟ್ಟದಲ್ಲಿ ನಡೀತಿದೆ ಏನ್ ಗುಣಮಟ್ಟ ಕೊಟ್ಟಿದ್ದೀವಿ, ಅಂಕಿಅಂಶ ಯಾವ ರೀತಿ ಸರ್ಕಾರವನ್ನ ಪ್ರಶ್ನೆ, ನಿಮಗೆ ಸರ್ಕಾರವನ್ನ ಪ್ರಶ್ನೆ ಬಗ್ಗೆ ದಲಿತರ ಬಗ್ಗೆ ಕಾಳಜಿ ಇಲ್ಲ. ನೀವು ಬರೀ ಓಟ್ ಕೆಲಸ ಮಾಡೋದು, ನಾವು ಅಭಿವೃದ್ಧಿ ನೀವು ಸಾಮಾಜಿಕ ನ್ಯಾಯ, ಜನಾಂಗಕ್ಕೆ ನ್ಯಾಯ ಟೀಕೆ ಬಿಟ್ಟು ಅವಾಗ ಪ್ರತಾಪ್ ಸಿಂಹ ಅವರು ಅವ್ರ ಎದುರಿಗೆ ಕೇಳಿದ್ರು, VC